ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತು ಇನ್ನೊಂದು ಸೂಪರ್ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಸ್ಟಿಚಿಂಗ್ ಬಗ್ಗೆ ಮಾಹಿತಿ, ಹಾಗೆಯೇ ಬ್ರೇಕ್ಫಾಸ್ಟ್ ರೆಸಿಪಿ ನೋಡೋಣ. ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. 2 ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಖಾರವಾಗಿ ಬೇಕು ರೊಟ್ಟಿ ಅಂತ ಹೇಳಿದ್ರೆ ಹಸಿಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು, ಇಲ್ಲಾಂದರೆ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಸಹ ಹಾಕ್ಕೋಬೋದು. ಇವಾಗ 2 ಗ್ಲಾಸಷ್ಟು ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ಈ ಮಿಶ್ರಣ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಅಕ್ಕಿ ಹಿಟ್ಟು ಜೊತೆಗೆ ಹಾಕ್ಕೊಂಡಿರುವಂಥ ತರಕಾರಿಗಳು, ಸ್ವಲ್ಪ ಅರಿಶಿನ ಕೂಡ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೋದು. ಈ ಮಸಾಲೆ ಅಕ್ಕಿ ರೊಟ್ಟಿಗೆ ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು ಕೂಡ ಹಾಕ್ಕೋಬೋದು. ಸಬ್ಬಸಿಗೆ ಸೊಪ್ಪು ಹಾಕಿದ್ರೆ ಇನ್ನೂ ಸೂಪರ್ ಟೇಸ್ಟಿಯಾಗಿರುತ್ತೆ. ಸ್ವಲ್ಪನೇ ಬಿಸಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಯಾವ ರೀತಿ ಮಿಶ್ರಣ ಇರಬೇಕಂದ್ರೆ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಂಡಿದ್ದೀನಿ. ಯಾಕಂದರೆ ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಈರುಳ್ಳಿಲಿ ಇರುವಂಥ ನೀರೆಲ್ಲ ಬಿಟ್ಟು ಬರುತ್ತೆ. ಆವಾಗ ಹಿಟ್ಟು ತೆಳುವಾಗ್ಬಿಡುತ್ತೆ, ತಟ್ಟೋದಕ್ಕಾಗೋದಿಲ್ಲ. ಕಲಸೋವಾಗಲೇ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊತೀನಿ. ತಟ್ಟೋ ಅಷ್ಟೊತ್ತಿಗೆ ಹದ ಕರೆಕ್ಟಾಗಿ ಬರುತ್ತೆ. ಒಂದು ದೊಡ್ಡ ಗಾತ್ರದಷ್ಟು ಉಂಡೆಯನ್ನು ತಗೊಂಡು ತಟ್ಕೋಬೇಕು. ತಟ್ಟೋದಕ್ಕೆ ಬಾಳೆ ಎಲೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಆಯಿಲ್ದು ಕವರ್ಸ್ ಬರುತ್ತಲ್ವ, ಅದನ್ನು ಸಹ ನಾವು ಯೂಸ್ ಮಾಡ್ಕೋಬೋದು. ಇದು ತುಂಬ ಗಟ್ಟಿಯಾಗೂ ತಟ್ಟಬಾರ್ದು, ತುಂಬ ತೆಳುವಾಗೂ ತಟ್ಟಬಾರ್ದು, ಮೀಡಿಯಮ್ ಆಗಿ ಮಾಡ್ಕೋಬೇಕು. ಲೈಟಾಗಿ ಆಯಿಲ್ನಲ್ಲಿ ಕೈ ಡಿಪ್ ಮಾಡಿಕೊಂಡು ತಟ್ಕೊಳ್ಳಿ, ಈಸಿಯಾಗಿ ಬರುತ್ತೆ. ಅಕ್ಕಿ ರೊಟ್ಟಿ ಸೈಜ್ ನಮ್ಮ ಮನೆಯಲ್ಲಿರುವಂಥ ಪ್ಯಾನ್ ಎಷ್ಟು ಇಡ್ಸತ್ತೋ ಅಷ್ಟಕ್ಕೆ ನೋಡಿಕೊಂಡು ತಟ್ಕೋಬೇಕು. ಪ್ಯಾನ್ ದೊಡ್ಡದಾಗಿದ್ದರೆ ನಾವು ಉಂಡೆ ಗಾತ್ರ ಸ್ವಲ್ಪ ದೊಡ್ಡದಾಗಿ ತೊಗೊಂಡು ಸ್ವಲ್ಪ ದೊಡ್ಡದಾಗಿ ತಟ್ಕೋಬೋದು. ನಾನಿಲ್ಲಿ ಚಿಕ್ಕದಕ್ಕಿಂತ ಸ್ವಲ್ಪ ಜಾಸ್ತಿ ಮೀಡಿಯಮ್ ಸೈಜ್ಗೆ ತಟ್ಕೊತಾ ಇದ್ದೀನಿ. ನೋಡಿ, ಹೀಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಳೆಗಾಲದಲ್ಲಿ ಈ ಥರ ಅಕ್ಕಿ ರೊಟ್ಟಿಗಳನ್ನು ಮಾಡಿಕೊಂಡು ಬಿಸಿ ಬಿಸಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಶೇಂಗಾ ಚಟ್ನಿ, ಉರಿಗಡಲೆ ಚಟ್ನಿ, ಇಲ್ಲ ಅಂದರೆ ಹಸಿ ತೆಂಗಿನಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು. ಎರಡೂ ಕಡೆ ಆಯಿಲನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಸಾಫ್ಟಾಗಿ ಕೂಡ ಮಾಡ್ಕೋಬೋದು. ನಮ್ಮ ಟೇಸ್ಟ್ ಪ್ರಕಾರ ಅಕ್ಕಿ ರೊಟ್ಟಿಯನ್ನು ಮಾಡ್ಕೋಬೋದು. ನಾನಿವತ್ತು ಮಸಾಲೆ ಅಕ್ಕಿ ರೊಟ್ಟಿ ಜೊತೆಗೆ ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ. ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಅಥವಾ ಬೆಣ್ಣೆ ಹಾಕ್ಕೋಬೋದು. ಇಲ್ಲಿ ತೆಂಗಿನಕಾಯಿ ಚಟ್ನಿಗೆ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ, 1-2 ಸ್ಪೂನಷ್ಟು ಉರಿಗಡಲೆ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಅಷ್ಟೇ. ಇಷ್ಟು ಸಾಮಗ್ರಿಗಳನ್ನು ಹಾಕಿ ರುಬ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, ಹುಣಸೆಹಣ್ಣು ಇವೆಲ್ಲ ಹಾಕೋದು ಬೇಡ, ಹಾಗೆಯೇ ಟ್ರೈ ಮಾಡಿ, ಚಟ್ನಿ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ ರಾತ್ರಿ ಮಾಡಿದ್ದೆ, ಒಂದು ಸ್ವಲ್ಪ ಉಳ್ಕೊಂಡಿದ್ದೆ. ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ ಬಜ್ಜಿ ತಿನ್ನೋದಕ್ಕೆ. ನೋಡಿ, ಇದಿಷ್ಟು ಬ್ರೇಕ್ಫಾಸ್ಟ್. ಇವತ್ತು ಬ್ರೇಕ್ಫಾಸ್ಟ್ ಬೇಗ ಮಾಡ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಸ್ಟಿಚಿಂಗ್ ಕಾರ್ಯಕ್ರಮ ಇದೆ, ಸ್ಟಿಚಿಂಗ್ ಮಾಡ್ಕೋಬೇಕಾಗಿದೆ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಂಥ ಸೀರೆ, ಅದರ ಮ್ಯಾಚಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಬ್ಲೌಸ್ ನಾನಿಲ್ಲಿ ಬೋಟ್ ನೆಕ್ಕನ್ನು ಇಟ್ಟಿದ್ದೀನಿ, ಹಾಗೆಯೇ ಪ್ರಿನ್ಸ್ ಕಟ್ ಅಂತ ಹೇಳ್ತೀವಿ. ಈ ಶೈಲಿಯಲ್ಲಿ ಕಟಿಂಗ್ ಮಾಡಿಕೊಂಡು ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಬ್ಲೌಸ್ 80% ಅಷ್ಟು ಆಗಿದೆ. ಫುಲ್ ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಇವಾಗ ಲಾಸ್ಟಲ್ಲಿ ಹೇಗೆ ಫಿನಿಶಿಂಗ್ ಕೊಡ್ತಾ ಇದ್ದೀನಿ ಅನ್ನೋದನ್ನ ಮಾತ್ರ ನಿಮಗೆ ತೋರಿಸ್ತೀನಿ. ನನ್ನ ಮಿಷಿನ್ ಬಂದು ಉಷಾ ಜೆನೋಮ್ ಅಂತ ಕಂಪ್ಯೂಟರೈಸ್ಡ್ ಮಿಷಿನ್. ಇದು ತಗೊಂಡು 5 ಇಯರ್ಸ್ ಆಗಿದೆ. ನೋಡಿ, ಇದು ಬಾಬಿನ್ಗೆ ಥ್ರೆಡನ್ನು ಸುತ್ಕೊತಿರೋದು. ಫ್ರೆಂಡ್ಸ್, ನಿಮಗೆ ಯಾರಿಗಾದರೂ ಸ್ಟಿಚಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ, ಸ್ಟಿಚಿಂಗ್ ಕ್ಲಾಸಸ್ಗೆ ಹೋಗಬೇಕು, ಟೈಲರಿಂಗ್ ಕ್ಲಾಸ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಮೊದಲಿಗೆ ನೀವು ಒಂದು ಮಿಷಿನನ್ನು ತಗೊಳ್ಳೇಬೇಕು. ಸೆಕೆಂಡ್ ಹ್ಯಾಂಡ್ಲಾದರೂ ಸರಿ, ಒಂದು ಮಿಷಿನನ್ನು ಫಸ್ಟ್ ಮನೆಯಲ್ಲಿ ತಂದಿಟ್ಕೊಳ್ಳಿ. ಅದ್ರ ಮೇಲೆ ಅವಾಗವಾಗ ಸ್ಟಿಚ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತಾಯಿರಿ.
ದಿಢೀರಂತ ಒಂದೇ ದಿನದಲ್ಲಿ ಟೈಲರಿಂಗ್ ಕಲಿತೀವಿ, ಸ್ಟಿಚಿಂಗ್ ಕಲಿತೀವಿ ಅಂದರೆ ಅದು ಸಾಧ್ಯ ಇಲ್ಲ. ಅದು ಕೂಡ ಒಂದು ತಪಸ್ಸಿದ್ದಂಗೆ. ನಾವೆಷ್ಟು ನಿಧಾನವಾಗಿ ಒಂದೊಂದು ಅಂಶನೂ ಗಮನ ಇಟ್ಟು ಕಲಿತೀವೋ ಅಷ್ಟು ಚೆನ್ನಾಗಿ ನಮಗೆ ಟೈಲರಿಂಗ್ ಬರುತ್ತೆ. ಯಾವುದೇ ಕೆಲಸ ಆಗಲಿ ಎಲ್ಲ ಹಾಗೆಯೇ. ತುಂಬ ಕಮ್ಮಿ ಬೆಲೆಯಿಂದ ನಮಗೆ ಟೈಲರಿಂಗ್ ಮಿಷಿನ್ಸ್ ಅವೈಲೇಬಲ್ ಇರುತ್ತೆ. ಲೆಗ್ ಮಿಷಿನಲ್ಲಿ ಸೆಕೆಂಡ್ ಹ್ಯಾಂಡ್ಲ್ ಬೇಕಂದರೆ 2000 3000 ರುಪೀಸ್ಗೆಲ್ಲ ಸಿಗುತ್ತೆ. ಇಲ್ಲ ನಮಗೆ ಈ ಥರ ಪವರ್ ಮಿಷಿನ್ ಬೇಕು ಅಂತ ಹೇಳಿದ್ರೆ 5000 6000ಇಂದ ಸ್ಟಾರ್ಟ್ ಆಗುತ್ತೆ. ನೀವು ಯಾವುದಾದ್ರೂ ಒಂದು ಶೋರೂಮನ್ನು ಭೇಟಿ ಮಾಡಿ ಅದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೋದು. ನಾನಿಲ್ಲಿ ಶೋಲ್ಡರ್ ಬಟನ್ಸ್ಗೆ ಪಟ್ಟಿಯನ್ನು ರೆಡಿ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಚಾನಲ್ನಲ್ಲೇ ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ಸ್ಟಿಚಿಂಗ್ ಮನೇಲೇ ಹೇಗೆ ಮಾಡ್ಕೋಬೋದು ಅನ್ನೋದನ್ನ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಅಂದರೆ ಚೂಡಿದಾರ್ ಇರ್ಬೋದು, ಇಲ್ಲಾಂದರೆ ಬ್ಲೌಸ್ ಕಟ್ಟಿಂಗ್ ಇರ್ಬೋದು. ಕಟ್ಟಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ಫಸ್ಟ್ ಹೇಳ್ಕೊಡ್ತೀನಿ. ಆನಂತರ ಸ್ಟಿಚಿಂಗನ್ನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತೀನಿ. ಅಟ್ ಎ ಟೈಮ್ ನಾವು ಫುಲ್ ಎಲ್ಲ ಒಟ್ಟಿಗೆ ಕಲಿಬೇಕು ಅಂದರೆ ಅದು ಕಷ್ಟ. ಸ್ವಲ್ಪ ಸ್ವಲ್ಪನೇ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ಈಗ ಫೂಟನ್ನು ಚೇಂಜ್ ಮಾಡ್ತಾ ಇದ್ದೀನಿ. ನೋಡಿ, ಅದು ನಾರ್ಮಲ್ ಸ್ಟಿಚ್ಗೆ ಬೇರೆ ಫೂಟ್ ಇರುತ್ತೆ, ಅದು ರಿಮೂವ್ ಮಾಡಿಬಿಟ್ಟು ಜಿಗ್ಜ್ಯಾಗ್ ಮಾಡೋದಕ್ಕೆ ಬೇರೆ ಫೂಟ್ ಇರುತ್ತೆ. ಅದನ್ನು ಹಾಕ್ಕೊಂಡು ಮೋಡನ್ನು ಚೇಂಜ್ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ಸ್ಟ್ರೇಟ್ ಸ್ಟಿಚಿಂಗ್ ಮೋಡಲ್ಲಿತ್ತು, ಅದನ್ನು ಚೇಂಜ್ ಮಾಡಿ ಇವಾಗ ಜಿಗ್ಜ್ಯಾಗ್ ಮೋಡ್ಗೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಅದು ಎಷ್ಟು ಡಿಸ್ಟೆನ್ಸಲ್ಲಿ ಬೇಕು ಪ್ಲಸ್ ಮೈನಸ್ ಅಲ್ಲೇ ಇರುತ್ತೆ, ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನಾನು ಜಿಗ್ಜ್ಯಾಗ್ ಮಾಡ್ತೀನಿ. ಫ್ರೆಂಡ್ಸ್, ಎಲ್ಲರೂ ಈ ಥರ ಎಲೆಕ್ಟ್ರಿಕ್ ಮಿಷಿನೇ ತೊಗೊಳ್ಳಿ, ಕಂಪ್ಯೂಟರೈಸ್ ಮಿಷಿನೇ ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತಿಲ್ಲ. ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟಕ್ಕೇ ನೀವು ಮಿಷಿನನ್ನು ತೊಗೊಳ್ಳಿ. ಒಟ್ಟಿನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ಟೈಲರಿಂಗ್ ಮಿಷಿನ್ ಇದ್ದರೆ ತುಂಬ ಒಳ್ಳೆಯದು. ಹೊಸ ಬ್ಲೌಸು ಡ್ರೆಸ್ ಹೊಲಿತೀವೋ ಇಲ್ವೋ ಅದು ಸೆಕೆಂಡ್ರಿ. ಆದರೆ ಮನೇಲೇ ನಾವು ಡೈಲಿ ಯೂಸ್ ಮಾಡುವಂಥ ಬಟ್ಟೆಗಳು ಏನಾದರೂ ಸ್ಟಿಚಿಂಗ್ ಬಿಟ್ಟೋಗಿದ್ರೆ ಅಥವಾ ಲೂಸ್ ಆಗಿದರೆ ಅದನ್ನ ಟೈಟ್ ಮಾಡ್ಕೊಳ್ಳೋಕ್ಕೆ, ಆಲ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಮಕ್ಕಳ ಬಟ್ಟೆಗಳೆಲ್ಲ ಇದ್ದೇ ಇರುತ್ತಲ್ವ. ಆ ಥರ ಬಟ್ಟೆಗಳನ್ನು ನಾವು ಸ್ಟಿಚ್ ಮಾಡಿ 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 ಅದು ಸ್ಟಿಚ್ ಮಾಡೋ ಗ್ರಿಪ್ ಬಂದುಬಿಡ್ಬೇಕು ನಮಗೆ. ಆಮೇಲೆ ನಾವು ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ. ಬ್ಲೌಸ್ ಸೈಡ್ಸ್ನಲ್ಲಿ ಇವಾಗ ಓವರ್ಲ್ಯಾಕ್ ಮಾಡ್ತಾಯಿದ್ದೀನಿ. ಅಂದರೆ ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಇರುತ್ತಲ್ವ, ಅದೆಲ್ಲ ಬಿಚ್ಚೋಗ್ತಾ ಇರುತ್ತೆ, ಹೊಲಿಗೆ ಕೂಡ ಬಿಚ್ಚೋಗುತ್ತೆ. ಅದು ಲಾಕ್ ಆಗಲಿ ಅಂಥೇಳಿ ಓವರ್ಲ್ಯಾಕ್ ಮಾಡ್ತಾಯಿದ್ದೀನಿ. ಇದರಲ್ಲೇ ಓವರ್ಲ್ಯಾಕು ಕೂಡ ಇದೆ, ಹಾಗೆಯೇ ಸ್ಯಾರಿ ಜಿಗ್ಜ್ಯಾಗ್ ಕೂಡ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ನಾವು. ನನ್ನ ಮಿಷಿನ್ ಬಂದು ಉಷಾ ಜೆನೋಮ್ ಅಂತ. ಇದರಲ್ಲಿ 120 ಡಿಸೈನ್ಸ್ ಸ್ಟಿಚ್ ಮಾಡ್ಕೋಬೋದು ನಾವೇನೆ. ಉಷಾ ಜೆನೋಮ್ ಡ್ರೀಮ್ ಮೇಕರ್ 120 ಅಂತ ಮಾಡೆಲ್ ನೇಮ್ ಇದು. ಇದು ನಾನು ಸುಮಾರು ತೊಗೊಂಡು 4 to 5 years ಆಗ್ತಾಯಿದೆ. ಇವಾಗ ಇದೇ ಮಾಡೆಲ್ ಇದೆಯೋ ಅಥವಾ ಚೇಂಜ್ ಆಗಿದೆಯೋ ಗೊತ್ತಿಲ್ಲ, ಮಾರ್ಕೆಟ್ನಲ್ಲಿ ಚೆಕ್ ಮಾಡಬೇಕು. ಫ್ರೆಂಡ್ಸ್, ಬ್ಲೌಸ್ದು ಫಿನಿಶಿಂಗ್ ಎಲ್ಲ ಮುಗೀತು. ಇವಾಗ ಸ್ಯಾರಿಗೆ ಫಾಲ್ಸ್ ಮತ್ತು ಜಿಗ್ಜ್ಯಾಗ್ ಮಾಡ್ಕೋಬೇಕು. ಸ್ಯಾರಿ ಸೈಡ್ಸನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಆನಂತರ ಜಿಗ್ಜ್ಯಾಗ್ ಮಾಡ್ಕೋತೀನಿ. ಸ್ವಲ್ಪ ಕ್ಲಾತನ್ನು ಎಕ್ಸ್ಟ್ರಾನೇ ಒಂದು 4 to 5 ಇಂಚಸ್ ಅಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಕಟ್ ಮಾಡೋದು ಬೇಡ. ಇದು ಯಾಕೆ ಅಂತ ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ನಮ್ಮ ಜೂಬಿ ನೋಡಿ, ಇದಕ್ಕೆ ಯಾವುದಾದ್ರು ಈ ಥರ ಸ್ಯಾರಿ ಅಥವಾ ವೇಲ್ ಯಾವುದಾದ್ರು ಕೆಳಗಡೆ ಬಿದ್ದಿದ್ರೆ ಅದ್ರ ಮೇಲೆ ಬಂದು ಮಲ್ಕೊಂಬಿಡತ್ತೆ. ತುಂಬ ಇಷ್ಟ ಅದಕ್ಕೆ, ಎದೊಳದೇ ಇಲ್ಲ ಅನ್ನೋದು ನೋಡಿ. ಸ್ಯಾರಿನ ಸ್ಟ್ರೇಟಾಗಿ ಕಟ್ ಮಾಡಿದಾಯಿತು. ಎಡ್ಜಸ್ಸಲ್ಲಿ ಒಂದು ಕಡೆ ಸ್ಯಾರಿಗೆ ಕುಚ್ಚಿದೆ, ಅದನ್ನು ಹಾಗೆ ಬಿಟ್ಟಿದ್ದೀನಿ. ಕುಚ್ಚಿವಾಗ ಏನು ಬಿಚ್ಚಿ ಹಾಕೋದು ಅವೆಲ್ಲ ಏನು ಮಾಡಲ್ಲ. ಇನ್ನೊಂದು ಒಳಗಡೆ ಸೈಡ್ ಅಂತ ಹೇಳ್ತೀವಲ್ಲ, ಅದನ್ನು ಕಟ್ ಮಾಡಿಕೊಂಡು ಸ್ಟ್ರೇಟ್ ಮಾಡ್ಕೊಂಡಿದ್ದೀನಿ. ಒಳಗಡೆ ಇವಾಗ ಜಿಗ್ಜ್ಯಾಗನ್ನು ಮಾಡ್ಕೊತೀನಿ. ಈ ಕಟ್ ಮಾಡಿರೋಂಥ ಎಕ್ಸ್ಟ್ರಾ ಪೀಸ್ ಏನಿದೆ ಅದು ಬೇಕು ನಮಗೆ, ಅದನ್ನು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಸ್ಯಾರಿ ಜಿಗ್ಜ್ಯಾಗ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಸ್ಯಾರಿಗೆ ಜಿಗ್ಜ್ಯಾಗ್ ಮಾಡಿ ಫಾಲ್ಸ್ ಹಾಕಿ ಕೊಡೋದಕ್ಕೆ 100 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ. ಕುಚ್ಚು ಹಾಕ್ಕೊಡೋಕ್ಕೆ ಇನ್ನೂ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಸೊ ಮನೆಯಲ್ಲಿ ನಾವು ಲೇಡೀಸ್ ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಏನಾದರೂ ಬೇರೆ ಸೈಡ್ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಈ ಥರ ಸ್ಯಾರಿ ಫಾಲ್ಸು ಜಿಗ್ಜ್ಯಾಗ್ ಎಲ್ಲ ಮಾಡಿಕೊಡ್ಬೋದು. ನಾವು ದೊಡ್ಡದಾಗಿ ಟೈಲರಿಂಗ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಬರದೇ ಇದ್ದರೂ ಸಹ ಅಟ್ಲೀಸ್ಟ್ ಫಾಲ್ಸು ಜಿಗ್ಜ್ಯಾಗ್ ಮಾಡಿಕೊಟ್ಟು ದಿನಕ್ಕೆ ಒಂದು 5 ಸ್ಯಾರಿಗೆ ಮಾಡಿಕೊಟ್ಟು ಸಾಕು, 500 ರೂಪಾಯಿ ದುಡಿಬೋದು ಆರಾಮಾಗಿ. ಈಗ ಫ್ಯಾನ್ಸಿ ಬಟನನ್ನು ಮನೇಲೇ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ. ಇದಕ್ಕೆ ಸ್ಯಾರಿದು ಮ್ಯಾಚಿಂಗ್ ಕ್ಲಾತ್ ಯಾವ ಕಲರಲ್ಲಿ ಬಟನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀವೋ ಆ ಕ್ಲಾತ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಸ್ಪಾಂಜ್, ಬಟನ್ಸ್ ತೊಗೊಂಡಿದ್ದೀನಿ. ಗುಂಡಿಗಳಂತ ಹೇಳ್ತೀವಲ್ಲ, ಶರ್ಟ್ಗೆಲ್ಲ ಹಾಕ್ತೀವಲ್ವ, ಅದರಲ್ಲಿ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀನಿ.
ಇವಾಗ ಬ್ಲೌಸು ನೇವಿ ಬ್ಲೂ ಕಲರಲ್ಲಿದೆ. ಅದಕ್ಕೆ ಕಾಂಬಿನೇಷನ್ ಆಗಿ ಗ್ರೀನ್ ಕಲರ್ ಸ್ಯಾರಿ ಅಲ್ವಾ, ಆ ಗ್ರೀನ್ ಕಲರಲ್ಲಿ ಬಟನ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಆಪೋಸಿಟ್ ಕಲರ್ಸಲ್ಲಿ ಬಟನ್ಸ್ ಹಾಕಿದ್ರೆ ಅವಾಗ ಎದ್ದು ಕಾಣುತ್ತೆ. ಬ್ಲೌಸ್ ಮತ್ತು ಬಟನ್ಸ್ ಕಲರ್ ಸೇಮ್ ಇದ್ದರೆ ಅದು ಬಟನ್ಸ್ ಹಾಕಿರೋದು ನಮಗೆ ಹೈಲೈಟ್ ಆಗೋದಿಲ್ಲ. ನೋಡಿ, ಈಗ ಸ್ಕ್ವೇರ್ ಆಗಿ ಒಂದು 2 ಇಂಚಸ್ ಅಷ್ಟು ಕ್ಲಾತನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಬಟನ್ಸ್ ಮಾಡ್ತಿದ್ದೀನಿ. 4 ಲೇಯರ್ಸ್ ಅಷ್ಟು ಕ್ಲಾತ್ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಬಟನ್ಸ್ ಯಾವ ಸೈಜ್ನಲ್ಲಿದೆಯೋ ಆ ಸೈಜ್ಗೆ ಸ್ಪಾಂಜನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸ್ಪಾಂಜ್ ಆರಾಮಾಗೆ ಒಂದು 10 ರೂಪೀಸ್ 20 ರೂಪೀಸ್ಗೆಲ್ಲ ಬಳೆ ಶಾಪ್ನಲ್ಲಿ ಸಿಕ್ಬಿಡುತ್ತೆ. ಒಂದು ಶೀಟ್ ತಂದು ಇಟ್ಕೊಂಡ್ರೆ ಸುಮಾರು ಬಟನ್ಗಳು ಮಾಡ್ಕೋಬೋದು. ನೋಡಿ, ಈಗ ಬಟನ್ ಮಾಡೋದಕ್ಕೆ ಒಂದು ಈ ಥರ ಸ್ಕ್ವೇರ್ ಕ್ಲಾತನ್ನು ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಸ್ಪಾಂಜ್ ಮತ್ತು ಗುಂಡಿ. ಸ್ಪಾಂಜ್ ಮತ್ತು ಗುಂಡಿ ಎರಡು ಒಂದೇ ಸೈಜ್ನಲ್ಲಿ ಕಟ್ ಮಾಡ್ಕೋಬೇಕು. ಬಟ್ಟೆ ಅದರ 3ರಷ್ಟು ಸ್ವಲ್ಪ ದೊಡ್ಡದಾಗೇ ತಗೊಳ್ಳಿ. ಆ ಕ್ಲಾತಲ್ಲಿ ಉಲ್ಟಾ ಏನಿದೆ, ಉಲ್ಟಾ ಸೈಡ್ಗೆ ನಾನು ಸ್ಪಾಂಜ್ ಮತ್ತು ಬಟನನ್ನು ಇಟ್ಬಿಟ್ಟು ಈ ಥರ ರನ್ನಿಂಗ್ ಸ್ಟಿಚ್ ಅಂತ ಹೇಳ್ತೀವಿ, ಆ ಬಟನ್ ಸುತ್ತಲೂ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಹೀಗೆ ತುಂಬ ಈಸಿಯಾಗಿಯೇ ಈ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೋಬೋದು. ನಾನೊಂದು ವಿಡಿಯೋ ಹಾಕಿದ್ದೆ ಎಂಬ್ರಾಯ್ಡ್ರಿ ಮನೇಲೆ ಹೇಗೆ ಮಾಡ್ಕೋಬೋದು ಅಂತ. ಅದರಲ್ಲಿ ರನ್ನಿಂಗ್ ಸ್ಟಿಚ್ ಹೇಗೆ ಹಾಕೋದು ಅಂತ ನಿಮಗೆ ತೋರಿಸಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡಿ ಒಂದು ಐಡಿಯಾ ಬರುತ್ತೆ. ಈಗ ರನ್ನಿಂಗ್ ಸ್ಟಿಚ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಸ್ಪಾಂಜನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ. ಸ್ಪಾಂಜ್ ಮೇಲೆ ಗುಂಡಿಯನ್ನು ಇಟ್ಟಿದ್ದೀನಿ. ಈಗ ಥ್ರೆಡ್ನ 2 ಎಂಡ್ಸನ್ನು ಎಳಿಬೇಕು. ನಿಧಾನಕ್ಕೆ ಎಳೆದ್ರೆ ಆ ಬಟ್ಟೆ ಎಲ್ಲ ಇವಾಗ ಒಂದು ಕಡೆಗೆ ಗ್ಯಾದರ್ ಆಗುತ್ತೆ, ಫ್ರಿಲ್ಸ್ ಥರ. ನೋಡಿ, ಹೀಗೆ ಸ್ವಲ್ಪ ಟೈಟಾಗಿ ಇಟ್ಕೋಬೇಕು. ಆಮೇಲೆ ಅದೇ ಸೇಮ್ ಥ್ರೆಡ್ಡಲ್ಲಿ ಈ ರೀತಿಯಾಗಿ ನಾಟನ್ನು ಹಾಕ್ಕೊಂಬಿಡೋಣ. ನೋಡಿ, ಬಟನ್ಸ್ ರೆಡಿ ಆಗಿದೆ. ಎಷ್ಟು ಈಸಿಯಾಗಿ ರೆಡಿ ಆಯ್ತಲ್ವಾ. ಕೊನೆಯಲ್ಲಿ ಸೂಜಿ ದಾರದಲ್ಲಿ ಮತ್ತೆ ಒಂದು ಸ್ವಲ್ಪ ಸ್ಟಿಚ್ ಮಾಡಿಬಿಟ್ಟು ನಾಟ್ ಹಾಕ್ಕೊಂಬಿಡಿ. ಟೈಟಾಗಿ ಅದು ಕೂತ್ಕೊಳ್ಳುತ್ತೆ. ಈಗ ಬಟನ್ಸ್ನ ಬ್ಯಾಕ್ ಸೈಡಲ್ಲಿ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದೆಲ್ಲ ಲೈಟಾಗಿ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಹೀಗೆ ತುಂಬ ಬಟ್ಟೆನೋ ಕಟ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಬಿಟ್ಟು ಆಮೇಲೆ ಮಿಕ್ಕಿರೋದನ್ನ ಟ್ರಿಮ್ ಮಾಡ್ಕೊಳ್ಳಿ. ಈಗ ಬಟನ್ಸ್ ರೆಡಿ ಆಯಿತು. ಇದೇ ಥರನೇ 4 ಬಟನ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಆಲ್ರೆಡಿ 3 ಬಟನ್ಸನ್ನು ಸ್ಟಿಚ್ ಮಾಡಿದಾಗಿದೆ. ಈಗ ಇನ್ನೊಂದು ಬಟನ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಅಂತ ಕ್ಲಿಯರಾಗಿ ನೋಡ್ಕೊಳ್ಳಿ. ತುಂಬ ಸಿಂಪಲ್ ಅಷ್ಟೇ. ಬಟನ್ಸ್ ಕ್ಲಾತ್ ಇರುತ್ತಲ್ಲ ಬ್ಯಾಕ್ ಸೈಡ್, ಆ ಕ್ಲಾತ್ಗೆ ಮತ್ತು ಬ್ಲೌಸ್ ಮೇಲಿನ ಕ್ಲಾತ್ಗೆ 2 ಸೇರಿ ನಿಧಾನಕ್ಕೆ ಮಾಡ್ತಾ ಬರಬೇಕು. ಎಮ್ಮಿಂಗ್ ಮಾಡೋದು ಬಂದರೆ ನಿಮಗೆ ಈಸಿ ಆಗಿಬಿಡುತ್ತೆ. ಬಟನ್ ಕೆಳಗಡೆ ಎಕ್ಸ್ಟ್ರಾ ಕ್ಲಾತನ್ನು ಟ್ರಿಮ್ ಮಾಡ್ಕೊಂಡಿದ್ವಲ್ವ, ಅದೆಲ್ಲ ಕಾಣಿಸ್ಬಾರ್ದು. ಕಾಣದೇ ಇರೋ ಥರ ಕ್ಲೀನಾಗೆ ಅದೆಲ್ಲ ಒಳಗೆ ಈ ಥರ ಫಿಕ್ಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಬಿಡೋಣ. ಈಗ ಆಲ್ಮೋಸ್ಟ್ ಬಟನ್ ಸ್ಟಿಚ್ ಮಾಡಿದಾಗಿದೆ. ಕೊನೆಯಲ್ಲಿ ಟೈಟಾಗಿ ಸ್ವಲ್ಪ ನಾಟನ್ನು ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ, ಫ್ಯಾನ್ಸಿ ಬಟನ್ಸ್ ರೆಡಿ ಆಗಿದೆ. ಇದೇ ಥರ ನೀವು ಇವಾಗ ನಿಮ್ಮ ಹತ್ರ ಸ್ಟಿಚ್ಡ್ ಆಗಿರೋ ಬ್ಲೌಸ್ ಇದ್ದರೆ ಅದಕ್ಕೂ ಸಹ ನೀವು ಮ್ಯಾಚಿಂಗ್ ಸ್ಯಾರಿದು ಬಟನ್ಸ್ ಮಾಡಿ ನೀವೇ ಸ್ವತಃ ಮಾಡ್ಕೋಬೋದು. ಈಗ ಬ್ಲೌಸ್ ಕಂಪ್ಲೀಟ್ ಆಗಿದೆ. ಸ್ಯಾರಿ ಜಿಗ್ಜಾಗ್ ಫಾಲ್ಸ್ ಎರಡೂ ಕೂಡ ಮುಗ್ದಿದೆ. ಈಗ ಮುಖ್ಯವಾಗಿ ಬ್ಲೌಸ್ಗೆ ಐರನ್ ಮಾಡ್ಕೋಬೇಕು. ಐರನ್ ಮಾಡಿಬಿಟ್ರೆ ಕ್ಲೀನಾಗೋದು ಕೂತ್ಕೊಳ್ಳುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋ ಟೈಮ್ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.